ಸಾವಿರಾರು ವರ್ಷಗಳ ಹಿಂದೆ ಟೆಸ್ಟ್ ಟ್ಯೂಬ್ ಬೇಬೀಸ್ ಪರಿಕಲ್ಪನೆ ಇತ್ತು ಅಂದ್ರೆ ನೀವು ನಂಬ್ತೀರಾ? ಹೌದು. ಏನಾಗುತ್ತೆ ಅಂದ್ರೆ ಸೂರ್ಯವಂಶದಲ್ಲಿ ಸಗರ ಅನ್ನುವಂತಹ ಒಬ್ಬ ರಾಜ ಇರ್ತಾನೆ. ಈ ಸಗರನಿಗೆ ಇಬ್ಬರು ಹೆಂಡತಿಯರು, ಒಬ್ಳು ಸುಮತಿ, ಒಬ್ಳು ಕೇಶಿನಿ. ಕೇಶಿನಿ ಅನ್ನುವಂತ ಹೆಂಡತಿಗೆ ಒಬ್ಬ ಮಗ ಇರ್ತಾನೆ, ಆತನ ಹೆಸರು ಅಸಮಂಜ ಅಂತ ಹೇಳಿ. ಆದ್ರೆ ಸುಮತಿ ಗರ್ಭಿಣಿ ಆಗಿದ್ದಾಗ ಒಂದು ಪಿಂಡಕ್ಕೆ ಆಕೆ ಜನ್ಮವನ್ನ ನೀಡ್ತಾಳೆ. ಆ ಒಂದು ಪಿಂಡದಲ್ಲಿ ಪುಟ್ಟ ಎಳ್ಳಿನ ಗಾತ್ರದಲ್ಲಿ 60,000 ಪಿಂಡಗಳು ಸೇರ್ಕೊಂಡಿರುತ್ತೆ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನು 60,000 ಭಾಗವನ್ನಾಗಿ ಮಾಡಿ 60,000 ಮಡಿಕೆಗಳಲ್ಲಿ, ಅಂದ್ರೆ ತುಪ್ಪದ ಮಡಿಕೆಗಳಲ್ಲಿ ಆ ಎಲ್ಲ ಬೀಜಗಳನ್ನ ಹಾಕ್ತಾರೆ. ಹಾಕಿ ಅವೆಲ್ಲವನ್ನು ಕೂಡ ನೇತು ಹಾಕಿ ಒಂದೊಂದು ಕುಂಭವನ್ನ ನೋಡ್ಕೊಳ್ಳಿಕ್ಕೆ ಒಬ್ಬೊಬ್ಬ ದಾದಿಯರನ್ನ ನೇಮಕ ಮಾಡ್ತಾರೆ. ಒಟ್ಟು 60,000 ಜನ ದಾದಿಯರು ಆ ಕುಂಭಗಳಲ್ಲಿರುವಂತಹ ಆ ಭ್ರೂಣವನ್ನ ನೋಡ್ಕೊಳ್ಳಿಕ್ಕೆ ಆರಂಭ ಮಾಡ್ತಾರೆ. 10 ತಿಂಗಳ ನಂತರ ಆ ಎಲ್ಲ ಕುಂಭಗಳು ಒಡೆದು ಅದರಿಂದ 60,000 ಜನ ಮಕ್ಕಳು ಬರ್ತಾರೆ. ಈ ಸಗರ ಪುತ್ರರು ಏನಿರ್ತಾರಲ್ಲ 60,000 ಜನ, ಇವರೇ ಮುಂದೆ ಕಪಿಲ ಮಹರ್ಷಿಗಳಿಂದ ಒಂದು ಶಾಪಕ್ಕೆ ಗುರಿಯಾಗ್ತಾರೆ. ಆ ಶಾಪಕ್ಕೆ ಗುರಿಯಾಗಿ ಇವರೆಲ್ಲರೂ ಸತ್ತು ಹೋದಾಗ ಇವರಿಗೆ ಮೋಕ್ಷ ಕೊಡಿಸ್ಲಿಕ್ಕೆ ಅಂತಾನೆ ಗಂಗೆಯನ್ನ ಭಗೀರಥ ಭೂಮಿ ಕರ್ಕೊಂಡ್ ಬರ್ತಾನೆ. ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕತೆ. ಅದನ್ನ ಮುಂದಿನ ರೀಲ್ ನಲ್ಲಿ ಹೇಳ್ತೀನಿ. ಇವರ ಕಥೆಯನ್ನ ನೀವು ಮೊಟ್ಟ ಮೊದಲನೇ ಬಾರಿ ಕೇಳ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ.